ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಬನ್ನಿ ಫ್ರೆಂಡ್ಸ್, ಶಾರದೆ ಸೀರಿಯಲಿನ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಬರೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಫ್ರೆಂಡ್ಸ್, ಅವರೆಲ್ಲ ಪುಟ್ಟದೊಂದು ಲೈಕ್ ಮಾಡಿ ಹಾಗೆ ಫಾಲೋ ಮಾಡೋದನ್ನ ಮರಿಬೇಡಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಮೊದಲಿಗೆ ಇಲ್ಲಿ ದಶರಥ ತುಂಬ ಯೋಚನೆ ಮಾಡ್ಕೊಂಡು ರೂಮಲ್ಲಿ ಇರಬೇಕಾದ್ರೆ ಸುಮಿತ್ರ ಬರ್ತಾಳೆ. ಅಲ್ಲರಿ, ಮನೆಯವ್ರದ್ದೆಲ್ಲರೂ ಸಹ ಊಟ ಆಯಿತು, ನಿಮ್ದಿನ್ನೂ ಊಟ ಆಗಿಲ್ಲ, ಬಂದರೆ ಊಟ ಪಡಿಸ್ತೀನಿ ಅಂತ ಅನ್ಬೇಕಾದ್ರೆ ನನಗೆ ಮನಸ್ಸಿಲ್ಲ, ನಾನು ಬರಲ್ಲ ಅಂತ ದಶರಥ ಹೇಳ್ತಾ ಇರ್ತಾನೆ. ಯಾಕ್ರಿ ಹಿಂಗೆ ಅಂತೀರಾ? ಟ್ಯಾಬ್ಲೆಟ್ ತೊಗೋಬೇಕಲ್ವಾ, ಹಸ್ಕೊಂಡಿರೋಕ್ಕಾಗುತ್ತಾ, ಬನ್ನಿ ಪ್ಲೀಸ್ ಅಂತ ಅಂದಾಗ ಹೇಳಿದ್ನಲ್ವ ಸುಮಿತ್ರ, ನನಗೆ ಮಾಡೋಕ್ಕೆ ಇಷ್ಟ ಇಲ್ಲ, ಹಾಗೆ ಮನಸ್ಸು ಇಲ್ಲ, ಪ್ಲೀಸ್ ನನ್ನ ಬಿಟ್ಬಿಡು, ಫೋರ್ಸ್ ಮಾಡಬೇಡ ಅಂತ ಹೇಳ್ತಿರ್ಬೇಕಾದ್ರೆ ಯಾಕ್ರಿ ಈ ರೀತಿ ಆಡ್ತಾ ಇದ್ದೀರಾ? ನಿಮ್ಮ ಮನಸ್ಸಲ್ಲಾದರೂ ಏನು ಓಡ್ತಾ ಇದೆ? ನನಗಂತೂ ಒಂದು ಅರ್ಥ ಆಗ್ತಿಲ್ಲ. ನಿಮ್ಮ ಸ್ವಂತ ಮಗಳ ಮೇಲೆ ಯಾಕ್ರಿ ನಿಮಗೆ ಅನುಮಾನ? ಸಿದ್ದು ಮುದ್ದು ಮೇಲೆ ಎಷ್ಟು ವಿಶ್ವಾಸ ಪ್ರೀತಿನ ಇಟ್ಕೊಂಡಿದ್ದೀರಾ, ಅಂದಮೇಲೆ ನಿಮ್ಮ ಸ್ವಂತ ಮಗಳ ಮೇಲೆ ನಿಮಗೆ ನಂಬಿಕೆನೇ ಇಲ್ವನ್ರಿ ಅಂತ ಕೇಳ್ತಿರ್ಬೇಕಾದ್ರೆ ದಶರಥನಿಗೆ ಇರೋ ಸತ್ಯನ ಹೇಳೋಕ್ಕಾಗದೆ ಅವಳ ಮುಖ ನೋಡ್ಕೊಂಡು ತುಂಬ ಬೇಜಾರು ಮಾಡ್ಕೋತಾ ಇರ್ತಾನೆ. ಹಾಗೆ ರೀ ಜ್ಯೋತಿಕಾ, ನಮ್ಮ ನಿಮ್ಮ ರಕ್ತ ಹಂಚ್ಕೊಂಡು ಹುಟ್ಟಿರೋ ಮಗಳು ರೀ, ಅವಳ ಮೇಲೆ ಅನುಮಾನ ಪಡಬೇಡಿ ಅಂತ ಅಂದಾಗ ನಿನ್ನ ಸಂಕಟ ಏನು ಅಂತ ನನಗೆ ಅರ್ಥ ಆಗುತ್ತೆ. ಒಂದು ಕಡೆ ಮಗಳು, ಹಾಗೆ ಇನ್ನೊಂದು ಕಡೆ ಗಂಡ. ಸೊ ನಿನ್ನ ಸಂಕಟ ಏನು ಅಂತ ನನಗೆ ತುಂಬ ಅರ್ಥ ಆಗ್ತಿದೆ, ಆದರೆ ಇಲ್ಲಿ ಬೇರೆನೇ ವಿಚಿತ್ರ ಇದೆ, ಅದನ್ನು ನಿನಗೆ ನನ್ನ ಕೈಲಿ ಹೇಳೋಕ್ಕಾಗ್ತಾ ಇಲ್ಲ ಅಂತ ತುಂಬ ಕೊರಗ್ತಾ ಇರ್ತಾನೆ. ಹಾಗೆ ಮತ್ತೆ ಹೇಳ್ತಾ ಇರ್ತಾನೆ, ಯಾವ ಸತ್ಯನೂ ಗೊತ್ತಿಲ್ಲದಲೆ ಒಬ್ಳು ತಾಯಿಯಾಗಿ ನೀನು ಮಾತಾಡ್ತಿದ್ದೀಯಾ, ಆದರೆ ಎಲ್ಲ ಸತ್ಯ ತಿಳ್ಕೊಂಡು ಒಬ್ಬ ತಂದೆಯಾಗಿ ಯಾವ ರೀತಿ ಮಾತಾಡಬೇಕು ಹೇಳು ಅಂತ ಅಂದಾಗ ಈ ಕಡೆ ಸುಮಿತ್ರನಿಗೆ ಸಿಕ್ಕಾಬಟ್ಟೆ ಟೆನ್ಷನ್ ಆಗ್ತಾ ಇರುತ್ತೆ. ಏನ್ರಿ ನಿಮ್ಮ ಮಾತಿನ ಅರ್ಥ? ಹಾಗಾದರೆ ನಿಮಗೇನು ಸತ್ಯ ಗೊತ್ತು, ನನಗೇನು ಗೊತ್ತಿಲ್ಲ ಅಂತ ಅಲ್ವಾ? ಹಾಗಾದರೆ ಯಾವ ಸತ್ಯ ನಿಮಗೆ ಗೊತ್ತು ಹೇಳಿ ಅಂತ ಅನ್ಬೇಕಾದ್ರೆ ದಶರಥನಿಗೆ ಸಿಕ್ಕಾಬಟ್ಟೆ ಶಾಕ್ ಆಗ್ತಾ ಇರುತ್ತೆ. ಹಾಗೆ ಮತ್ತೆ ತನ್ನ ಮನಸ್ಸಲ್ಲಿ ಯೋಚನೆ ಮಾಡ್ತಾ ಇರ್ತಾನೆ, ತನ್ನ ಫ್ರೆಂಡು ಡಾಕ್ಟರು ನಿನ್ನ ಮತ್ತೆ ಸುಮಿತ್ರ ರಕ್ತ ಹಂಚ್ಕೊಂಡು ಹುಟ್ಟಿರೋ ಮಗಳು ಜ್ಯೋತಿಕಾ ಅಲ್ಲ ಅಂತ ಹೇಳಿದ ಮಾತೆಲ್ಲ ನೆನೆಸ್ಕೊಂಡು ಟೆನ್ಷನ್ ಮಾಡ್ಕೊತಿರ್ಬೇಕಾದ್ರೆ ದಯವಿಟ್ಟು ನನಗೆ ಸತ್ಯ ಹೇಳಿ ಅಂತ ಕಿರ್ಚಾಡ್ತಾ ಇರ್ತಾಳೆ. ಅಯ್ಯೋ, ಆ ಸತ್ಯ ಏನಲ್ಲಮ್ಮ, ಅದು ಸಿದ್ದು ಫುಡ್ ಟ್ರಕ್ ಸುಟ್ಟೋಯ್ತಲ್ಲ, ಅದ್ರ ಬಗ್ಗೆ ಯೋಚನೆ ಮಾಡ್ತಿದ್ದೆ, ಬಿಟ್ಬಿಡು ಅಂತ ದಶರಥ ಹೇಳ್ತಾ ಇರಬೇಕಾದ್ರೆ ಅಲ್ಲ ರೀ, ಆಗೋಗಿದ್ದ ಬಗ್ಗೆ ಏನಕ್ಕೆ ಯೋಚನೆ ಮಾಡ್ತಿದ್ದೀರಾ? ನೀವೇ ತಾನೇ ಹೇಳಿದ್ದು ಆಗೋಗಿದ್ದನ್ನೆಲ್ಲ ನೀವು ತಲೆ ಕೆಡಿಸ್ಕೊಬಾರ್ದು ಅಂತ ಹೇಳಿ ನೀವೇ ಈ ರೀತಿ ಕೆಡಿಸ್ಕೊಂಡಿದ್ದೀರಾ ಅಂತ ಅಂದಾಗ ಆಗೋಗಿದ್ದ ಬಗ್ಗೆ ಎಲ್ಲ ನಾನು ಯೋಚನೆ ಮಾಡ್ತಾ ಇಲ್ಲ ಸುಮಿತ್ರ. ಮತ್ತೇನು ಗೊತ್ತಾ, ಇಷ್ಟು ವರ್ಷದಿಂದ ಈ ಮನೇಲಿ ನನ್ನ ಮಾತನ್ನ ಯಾರೂ ಸಹ ಕಡೆಗಣಿಸಿಲ್ಲ, ಅಂಥದ್ರಲ್ಲಿ ಇವತ್ತು ನನ್ನ ಮಾತನ್ನ ನಂಬ್ತಾ ಇಲ್ವಲ್ಲ, ಅದೇ ನನಗೆ ತುಂಬ ಬೇಜಾರು. ಅಂಥದ್ರಲ್ಲಿ ನೀನು ಸಹ ನಂಬ್ತಾ ಇಲ್ವಲ್ಲ ಅಂತ ಅಂದಾಗ ಚೇಚೆ ಬಿಡ್ತು ಅಂತ ಅಂದರೆ ಈ ಮನೇಲಿ ಎಲ್ಲರೂ ಸಹ ನಿಮ್ಮ ಮಾತನ್ನ ತುಂಬ ಗೌರವಿಸ್ತಾರೆ, ರೆಸ್ಪೆಕ್ಟ್ ಕೊಡ್ತಾರೆ. ಸೊ ನನಗೆ ನಿಮ್ಮ ಮೇಲೆ ಅನುಮಾನ ಇಲ್ಲ, ಆದರೆ ನಮ್ಮ ಜ್ಯೋತಿಕನ ಬಗ್ಗೆ ಹೇಳಿದ್ರಲ್ಲ, ಅದಕ್ಕೆ ನನಗೆ ಸ್ವಲ್ಪ ಕೋಪ ಬಂತು ಅಷ್ಟೇ ರೀ ಅಂತ ಅಸಮಾಧಾನ ಮಾಡ್ತಾ ಇರ್ತಾನೆ. ದಶರಥ ಹೇಳ್ತಾ ಇರ್ತಾನೆ, ಇವಾಗಲೂ ಸಹ ನೀನು ನನ್ನ ಮಾತನ್ನ ನಂಬ್ತಾ ಇಲ್ಲ ನೋಡು ಅಂತ ಅಂದಾಗ ನೀವೇನೇ ಹೇಳಿದ್ರು ಸಹ ನಾನು ಕಣ್ಮುಚ್ಕೊಂಡು ನಂಬ್ತೀನಿ, ಆದರೆ ನನ್ನ ಮಗಳ ವಿಷಯದಲ್ಲಿ ನಾನು ಖಂಡಿತ ನಂಬಲ್ಲ. ಏಕೆ ಅಂತಂದರೆ ಎತ್ತು ಒತ್ತು 9 ತಿಂಗಳು ಸಾಕಿ ಸಲಹಿ ಅವಳನ್ನು ಇಷ್ಟು ದೊಡ್ಡೊಳಗೆ ಮಾಡಿದ್ದೀನಿ ಅಂತ ನನ್ನ ಮಗಳು ತಪ್ಪು ಮಾಡ್ತಿದ್ದಾಳೆ ಅಂತಂದರೆ ಮನಸ್ಸಲ್ಲೂ ನಾನು ಊಹಿಸ್ಕೊಳ್ಳೋಕ್ಕಾಗಲ್ಲ ಕಣ್ರಿ ಅಂತ ಹೇಳ್ತಾ ಇರಬೇಕಾದ್ರೆ ನೋಡ್ದ ಇವಾಗಲೂ ಈ ರೀತಿ ಮಾತಾಡ್ತಿದ್ದೀಯಾ, ಪರಿಸ್ಥಿತಿ ಸಂದರ್ಭ ಈ ರೀತಿ ಅವರನ್ನು ಮಾಡುತ್ತೆ, ಅದು ಸ್ವಂತ ಮಗಳಾಗಿರ್ಬೋದು ಅಥವಾ ಸಂಬಂಧಿಕರೇ ಆಗಿರ್ಬೋದಲ್ವಾ, ಅದನ್ನು ಅರ್ಥ ಮಾಡ್ಕೊಂತ ಅಂದಾಗ ಈ ಕಡೆ ಸುಮಿತ್ರನಿಗೆ ಸ್ವಲ್ಪ ಡೌಟ್ ಬರ್ತಾ ಇರುತ್ತೆ. ಹಾಗೆ ಮತ್ತೆ ಸುಮಿತ್ರ ಹೇಳ್ತಿರ್ತಾಳೆ, ಖಂಡಿತ ನಾನು ಈ ಮಾತನ್ನ ನಂಬೋಕ್ಕಾಗಲ್ಲ ಕಣ್ರಿ. ಯಾಕೆಂತ ಅಂದರೆ ನನ್ನ ಮಗಳು ಕೋಪ ಇರ್ಬೋದು, ಹಠಮಾರಿ ಇರ್ಬೋದು, ಅವಳಿಗೆ ತುಂಬ ಕೋಪ ಬಂದಾಗ ನಾಲ್ಗೆ ಮೇಲೆ ಇಡ್ತಾ ಇರಲ್ಲ, ಆ ರೀತಿ ಮಾತಾಡ್ತಾಳೆ. ಖಂಡಿತ ಅವಳು ಸಿದ್ದು ಫುಡ್ ಟ್ರಕ್ಕಿಗೆ ಬೆಂಕಿ ಇಟ್ಟೋದಕ್ಕೆ ಚಾನ್ಸೇ ಇಲ್ಲ. ಯಾಕೆ ಅಂತಂದರೆ ಸಿದ್ದು ಶಾರದಾನ ಮದುವೆಯಾಗಿ ಜ್ಯೋತಿಕಾಗೆ ತುಂಬ ಅನ್ಯಾಯ ಮಾಡಿಬಿಟ್ಟ, ಅವತ್ತೇ ಅವಳು ಏನು ಮಾಡ್ದಾಳೆ ಇರೋಳು, ಇವಾಗ ಹೋಗಿ ಫುಡ್ ಟ್ರಕ್ಕಿಗೆ ಬೆಂಕಿ ಹಚ್ಚೋದಲ್ಲ ರೀ, ನಿಜವಾಗ್ಲೂ ನಾನಂತೂ ನಂಬಲ್ಲ ಬಿಡ್ರಿ ಅಂತ ಹೇಳ್ತಾ ಇರ್ತಾಳೆ. ಹಾಗೆ ದಶರಥ ತನ್ನ ಮನಸ್ಸಲ್ಲಿ ಯೋಚನೆ ಮಾಡ್ತಾ ಇರ್ತಾನೆ, ನಿಜವಾಗ್ಲೂ ಜ್ಯೋತಿಕಾ ನನ್ನ ರಕ್ತ ಹಂಚ್ಕೊಂಡು ಹುಟ್ಟಿರೋ ಮಗಳಲ್ಲ, ಆ ಸತ್ಯ ನಿನಗೆ ಗೊತ್ತಾದರೆ ಯಾವ ರೀತಿ ಏನು ಮಾಡ್ಕೋತೀಯೋ ನನಗಂತೂ ಗೊತ್ತಿಲ್ಲ, ಆಘಾತ ಹೆಂಗೆ ತಡ್ಕೋತೀಯೋ ಗೊತ್ತಿಲ್ಲ, ಆದರೆ ಅವಳನ್ನು ತುಂಬ ನಂಬಿಟ್ಟಿದೆಯಲ್ಲ ಸುಮಿತ್ರ, ನಿನ್ನನ್ನು ನಾನು ಯಾವ ರೀತಿ ಅರ್ಥ ಮಾಡಿಸ್ಲಿ ಗೊತ್ತಾಗ್ತಿಲ್ವಲ್ಲ ಅಂತ ಟೆನ್ಷನ್ ಮಾಡ್ಕೊತಿರ್ಬೇಕಾದ್ರೆ ಈ ಕಡೆ ಸುಮಿತ್ರ ಕಣ್ಣೀರು ಒರೆಸ್ಕೊಂಡು ಸರಿ ರೀ, ಅದನ್ನೆಲ್ಲ ಬಿಟ್ಟಾಕಿ ಬನ್ನಿ ಊಟ ಮಾಡಿ ಅಂತ ಅಂದಾಗ ದಯವಿಟ್ಟು ನನಗೆ ಫೋರ್ಸ್ ಮಾಡಬೇಡ ಪ್ಲೀಸ್, ನನ್ನ ಪಾಡಿ ನನ್ನನ್ನು ಬಿಟ್ಬಿಡು ಅಂತ ಹೇಳ್ತಿರ್ಬೇಕಾದ್ರೆ ಸುಮಿತ್ರ ಬೇಜಾರು ಮಾಡ್ಕೊಂಡು ಹೋಗ್ತಾ ಇದ್ರೆ ಇನ್ನೊಂದು ಕಡೆ ತಾತ ಈ ಕಡೆ ಊಟ ತಗೊಂಡು ನೀರು ತಗೊಂಡು ದಶರಥ ರೂಮಿಗೆ ಬರ್ತಿರ್ಬೇಕು. ಅವ ನೀವಂತ ಸುಮಿತ್ರ ಕೇಳ್ತಾ ಇರ್ತಾಳೆ, ನಾನೇ ಅಮ್ಮ, ನಾನು ಸಮಾಧಾನ ಮಾಡ್ತೀನಿ ಬಿಡು ಅಂತ ಅಂದ್ಬಿಟ್ಟು ದಶರಥ ಅಂತ ಅಂದಾಗ ಅವನಿಗೆ ಸ್ವಲ್ಪ ಆಶ್ಚರ್ಯ ಆಗ್ತಿರುತ್ತೆ. ಏನಪ್ಪ ನೀವಿಲ್ಲಿ ಅಂತ ಅಂದಾಗ ದಯವಿಟ್ಟು ನನ್ನ ಕ್ಷಮಿಸ್ಬಿಟ್ಟು, ಇಷ್ಟು ವರ್ಷಗಳಿಂದಲೂ ಸಹ ನಿನ್ನ ಮೇಲೆ ಯಾವತ್ತೂ ನಾನು ಕೋಪ ಮಾಡ್ಕೊಂಡಿರಲಿಲ್ಲ, ಹಾಗೆ ಈ ರೀತಿ ರೂಢವಾಗಿ ನಾನು ಮಾತಾಡಿರಲಿಲ್ಲ ಕಣೋ, ಆದರೆ ಯಾವುದೋ ಗಳಿಗೆ ಏನೋ ಯೋಚನೆಯಲ್ಲಿದ್ದೆ, ನಿನ್ನ ಜೊತೆ ಆ ರೀತಿ ಮಾತಾಡಿದೆ, ದಯವಿಟ್ಟು ಕ್ಷಮಿಸು ಅಂತ ತುಂಬ ಬೇಜಾರಿಂದ ತಾತ ಕೇಳ್ಕೊತಾ ಇದ್ರೆ ಅದು ಆಗಲ್ಲಪ್ಪ ಅಂತ ಅಂದಾಗ ನನಗೆಲ್ಲ ಗೊತ್ತು ದಶರಥ, ದಯವಿಟ್ಟು ಈ ರೀತಿ ಮಾತಾಡಬೇಡ ಕಣೋ, ಇದು ಅನ್ನಪೂರ್ಣೇಶ್ವರಿ ಪ್ರಸಾದ ಕಣೋ, ನಾವು ಅನ್ನಕ್ಕೆ ಅವಮಾನ ಮಾಡಬಾರ್ದು, ನಮಗೆ ಎಷ್ಟೇ ಕೋಪ ತಾಪ ಇದ್ದರೂ ಸಹ ಅನ್ನಕ್ಕೆ ಗೌರವ ಕೊಟ್ಟು ಊಟ ಮಾಡಬೇಕಲ್ವಾ ಅಂತ ಅಂದಾಗ ಅಪ್ಪ ಆಗಲ್ಲ ಅಂತ ಮತ್ತೆ ಹೇಳಕ್ಕೆ ಹೋಗ್ಬೇಕಾದ್ರೆ ನನಗೆ ಹಸಿವಿಲ್ಲ ಅಂತ ಮಾತ್ರ ಹೇಳ್ಬೇಡ ಕಣೋ, ಪ್ಲೀಸ್ ಕಣೋ, ಅನ್ನಕ್ಕೆ ಗೌರವನ ಕೊಟ್ಬಿಡು, ಏನು ಗೊತ್ತಾನೋ ನಾನು ನಿಮ್ಮ ಅಪ್ಪ ಕಣೋ, ಖಂಡಿತ ನಿನಗೆ ಹಸಿವಿಲ್ಲ ಅಂತ ಮಾತ್ರ ಹೇಳ್ಬೇಡ, ಏಕೆ ಅಂತಂದರೆ ನೀನು ಏನು ಸ್ವಭಾವ ಏನು ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತು, ಪ್ಲೀಸ್ ಇದನ್ನು ಊಟ ಮಾಡೋ ಅಂತ ಅಂದಾಗ ಅಪ್ಪ ಬೇಡ ಅಂತ ಅನ್ಬೇಕಾದ್ರೆ ನಿಮ್ಮ ಅಪ್ಪನೇ ತಾನೇ
ತಾನೇ ನಾನು ಹೇಳ್ತಾ ಇರೋದು. ಈ ಮನೇಲಿ ಒಂದು ಬರುತ್ತೆ ಹೋಗುತ್ತೆ ಮಾತು, ಅದಕ್ಕೆಲ್ಲ ತಲೆ ಕೆಡಿಸ್ಕೋಬೇಡ ಕಣೋ, ಅದಕ್ಕೆಲ್ಲ ನೀನು ಬೇಜಾರು ಮಾಡ್ಕೊಂಡ್ರೆ ಹೆಂಗೆ, ಕೂತ್ಕೊಳ್ಳೋ ಊಟ ಮಾಡುವಂತೆ ಅಂತ ಅಸಮಾಧಾನ ಮಾಡಿ ಕೋರಿಸ್ತಾ ಇರ್ತಾರೆ. ಹಾಗೆ ತಾತನೇ ಸ್ವತಃ ಕೈಯಾರೆ ಊಟ ಮಾಡಿಸ್ತಾ ಹೇಳ್ತಾ ಇರ್ತಾರೆ. ನೋಡು ದಶರಥ, ಪ್ರತ್ಯಕ್ಷ ಕಂಡ್ರು ಪ್ರಾಮಾಣಿಸಿ ನೋಡು ಅಂತ ಹೇಳೋ ಗಾದೆ ಇದೆ ಅಲ್ವೇನೋ, ಜ್ಯೋತಿಕ ವಿಷಯದಲ್ಲೂ ಅದೇ ಆಗಿದೆ. ದಯವಿಟ್ಟು ಏನಾಗಿದೆ ಅನ್ನೋದನ್ನು ಮೊದಲು ಸರಿಯಾಗಿ ಪರಿಶೀಲನೆ ಮಾಡು, ಅವಾಗೆಲ್ಲ ಸರಿ ಹೋಗುತ್ತೆ, ತಪ್ಪಾಗಿ ತಿಳ್ಕೊಬೇಡ ಅಂತ ಸಮಾಧಾನ ಮಾಡ್ತಾ ಇರ್ತಾನೆ. ಹಾಗೆ ದಶರಥ, ಜ್ಯೋತಿಕಾ ಈ ಮನೆ ಮೊಮ್ಮಗಳು, ನನ್ನ ಜ್ಯೋತಿಯ ಮೊಮ್ಮಗಳು ಕಣೋ, ಅವಳ ಬಗ್ಗೆ ಈ ರೀತಿ ಎಲ್ಲ ಮಾತಾಡಬೇಡ ಕಣೋ, ಅವಳು ಈ ಮನೆ ಶಕ್ತಿ ಕಣೋ, ಅವಳೇ ಒಂದು ಶಕ್ತಿನೋ, ನೀನು ಅದೇ ರೀತಿ ಇನ್ನೊಂದು ಶಕ್ತಿ ಕಣೋ ಅಂತ ಹೇಳ್ತಾ ಇದ್ರೆ ದಶರಥ ಏನು ಮಾತಾಡೋಕ್ಕಾಗದೆ ತನ್ನ ಪಾಡಿಗೆ ತಾನು ಒಳಗೆ ತುಂಬ ನೋವು ಪಡ್ತಾ ಇರ್ತಾನೆ. ಹಾಗೆ ದಶರಥ, ಈ ರೀತಿ ಊಟ ಎಲ್ಲ ಬಿಟ್ಟು ಇರಬೇಡ ಕಣೋ, ಮನೆಯವ್ರಿಗೆಲ್ಲ ತುಂಬ ಅಂದರೆ ತುಂಬ ನೋವಾಗ್ತಿದೆ, ಎಲ್ಲರೂ ಸಹ ಕಣ್ಣೀರಾಗ್ತಿದ್ರೆ ಕಣೋ, ನೋಡು ಸುಮಿತ್ರ ಮೇಲೆ ತುಂಬ ಬೇಜಾರು ಮಾಡ್ಕೊಂಡಿದ್ದಾರೆ ಕಣೋ, ಈ ರೀತಿ ಮಾತ್ರ ಇರಬೇಡ ಕಣೋ, ಮೊದಲಿನ ಥರ ಖುಷಿಯಾಗಿರು ಅಂತ ತಾತ ಸಮಾಧಾನ ಮಾಡ್ತಾ ಇರ್ತಾರೆ. ಹಾಗೆ ಮತ್ತೆ ತಾತ ಹೇಳ್ತಾ ಇರ್ತಾರೆ, ನಾಳೆಯಿಂದ ನೀನು ಮೊದಲಿನ ದಶರಥ ಥರನೇ ಇರಬೇಕು ಆಯ್ತೇನೋ ಅಂತ ಪ್ರೀತಿಯಿಂದ ಊಟ ಮಾಡಿಸಿದಾಗ ಸುಮಿತ್ರ ನೀರು ಕುಡಿಸಿ ಬಾಯೊರಿಸ್ತಾ ಇರ್ತಾಳೆ. ಹಾಗೆ ಕಾಮಿಡಿ ಎಲ್ಲ ತಾತ ಮಾಡ್ತಾ ಇರಬೇಕಾದ್ರೆ ತುಂಬ ಖುಷಿಯಿಂದ ತಾತನ ಕೈ ಹಿಡ್ಕೊಂಡು ಹಾಗೆ ಕಣ್ಣೀರಾಗ್ತಾ ಇರ್ತಾನೆ. ಹಾಗೆ ಇನ್ನೊಂದು ಕಡೆ ಶಾರದಾ ಪಾರ್ಟಿಗೆ ಅಂತ ಎಲ್ಲ ತಿಂಡಿನೂ ರೆಡಿ ಮಾಡ್ಕೊತಿರ್ಬೇಕಾದ್ರೆ ಕಿಚನ್ಗೆ ಸಿದ್ದು ಬರ್ತಾನೆ. ಏನು ಮಾಡ್ತಿದ್ದೀರಾ ಶಾರದವ್ರೆ ಅಂತ ಅಂದಾಗ, ಸಂಜೆಗೆ ಏನೇನು ಬೇಕೋ ಅದನ್ನೆಲ್ಲ ಪಾರ್ಟಿಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಹಾಗೆ ಏನು ಗೊತ್ತು ಸರ್, ಒಂದು ಯೋಚನೆ ಬಂತು, ನಾವು ಈ ತಿಂಡಿನ ಮಾಡ್ತೀವಲ್ಲ ಅದ್ರ ಜೊತೆಗೆ ಚಟ್ನಿ ಪುಡಿ, ಉಪ್ಪಿನಕಾಯಿ, ತೊಪ್ಪು ಇದನ್ನೆಲ್ಲ ಮಾಡ್ಕೊಂಡ್ರೆ ಎಷ್ಟು ಚೆನ್ನಾಗಿರುತ್ತಲ್ವ ಸರ್, ಬೇಕಾದರೆ ಇನ್ನೂ ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳೋಣ, ಇವಾಗ ಸ್ವಲ್ಪ ಮಾಡ್ಕೊತೀನಿ ಅಂತ ಅಂದಾಗ, ಐಡಿಯಾನೂ ಚೆನ್ನಾಗಿದೆ, ಆದರೆ ನನ್ನ ಬಿಟ್ಟು ಮಾಡ್ತಿದ್ದೀರಲ್ಲ ಅದಕ್ಕೆ ನನಗೆ ಬೇಜಾರು ಅಂತ ಅಂದಾಗ, ಹಾಗಾದರೆ ನೀವೇನು ಕೆಲಸ ಮಾಡ್ತೀರಾ ಅಂತ ಅಂದಾಗ, ಈ ಮೆಣಸಿನ್ಕಾಯಿನ ಕಟ್ ಮಾಡ್ತೀನಿ, ಹಾಗೆ ನೋಡಿ ನಿಂಬೆಹಣ್ಣ ಚಕ ಅಂತ ಎಷ್ಟು ಚೆನ್ನಾಗಿ ಕಟ್ ಮಾಡ್ತೀನಿ ಅಂತ ಅಂದಾಗ, ನೀವು ಮಾಡ್ತೀರಾ ಅಂತ ಟೀಸ್ ಮಾಡಬೇಕಾದ್ರೆ ನೋಡ್ತಾ ಇರ್ರಿ ಯಾವ ರೀತಿ ಮಾಡ್ತೀನಿ ಅಂತ ನಿಂಬೆಹಣ್ಣು ಕಟ್ ಮಾಡೋಕ್ಕೆ ಹೋಗಿ ಕಣ್ಣಿಗೆ ರಸ ಹಾರಿಸ್ಕೊಂಡು ಶಾರದವ್ರೆ ಅಂತ ಕೂಗ್ತಾ ಇರಬೇಕಾದ್ರೆ ತುಂಬ ಟೆನ್ಷನ್ ಮಾಡ್ಕೊಂಡು ಶಾರದಾ ಸಿದ್ದು ಕಣ್ಣಿಗೆ ಉಫ್ ಅಂತ ಮಾಡ್ತಾ ಇರಬೇಕಾದ್ರೆ, ಶಾರದವ್ರೆ ಇನ್ನೂ ಉರಿತಾ ಇದೆ, ನೀವು ನೋಡ್ರೆ ಉಫ್ ಅಂತ ಇದ್ದೀರಾ ಅಂತ ಅಂದಾಗ, ಈ ಕಡೆ ಬಟ್ಟೆಗೆ ಕಾವು ಕೊಟ್ಕೊಂಡು ಹಾಗೆ ಕಣ್ಣನ್ನು ಒತ್ತುತ್ತಾ ಇರಬೇಕಾದ್ರೆ ಇವನಿಗೆ ತುಂಬ ಆಯಾಗಿ ಅನ್ನಿಸ್ತಿರ್ಬೇಕಾದ್ರೆ, ಹೀಗೆ ಅನ್ನಿಸ್ತಿದೆ ಸರ್ ಅಂತ ಅಂದಾಗ, ಪ್ರಪಂಚ ಹಾಗೆ ನಿಂತ್ಕೊಂಡಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಅಂತ ಅನ್ನಿಸ್ತಿದೆ ಶಾರದವ್ರೆ ಅಂತ ಅಂದಾಗ, ಇದಕ್ಕೇನು ಕಮ್ಮಿ ಇಲ್ಲ ಬಿಡಿ, ನಿಜವಾಗ್ಲೂ ನಿಂಬೆಹಣ್ಣಿನ ರಸ ಕಣ್ಣಿಗೆ ಆರ್ತ ಸರ್ ಅಂತ ಅನ್ಬೇಕಾದ್ರೆ, ನಾನ್ಯಾಕ್ರಿ ಸುಳ್ಳು ಹೇಳಿ ಈ ಕನ್ನಡಕದ ಮೇಲೆ ಹಾಣೆ ಅಂತ ಅನ್ಬೇಕಾದ್ರೆ, ಕನ್ನಡಕ ಹಾಕೊಂಡ್ರು ಸಹ ನಿಂಬೆಹಣ್ಣಿನ ರಸ ಕನ್ನಡಕಕ್ಕೆ ಆರಬೇಕು, ಅದನ್ನ ಬಿಟ್ಟು ನಿಮ್ಮ ಕಣ್ಣಿಗೆ ಹೇಗೆ ಸರ್ ಆರ್ತು ಅಂತ ಅಂದಾಗ, ಏನಿಲ್ಲ ಬಿಡಿ ಅಂತ ಡ್ರಾಮಾ ಮಾಡ್ತಾ ಇರ್ತಾನೆ. ಅಷ್ಟೊತ್ತಿಗೆ ಅನಸೂಯ ಬರ್ತಾಳೆ. ಶಾರದಾ ಏನೇ ಮಾಡ್ತಿದ್ಯಾ ಅಂತ ಅಂದಾಗ, ಅಡುಗೆ ಮಾಡ್ತಾ ಇದ್ದೀನಿ ಅಂತ ಅನ್ಬೇಕಾದ್ರೆ, ಹೋಗ್ಬೇಕಾದ್ರೂ ಅಡುಗೆ ಮಾಡ್ತಿದ್ದೆ, ಇವಾಗಲೂ ಮಾಡ್ತಿದ್ದೀಯಲ್ಲೇ, ನಿನಗೇನು ಟಯರ್ಡ್ ಆಗಲ್ವೇನೆ, ಬಾರಿ ಸ್ವಲ್ಪ ಹೊತ್ತು ಕೂತ್ಕೊ ಅಂತ ಅಂದಾಗ, ಒಂದು 5 ನಿಮಿಷ ಅಮ್ಮ ಕೆಲಸ ಎಲ್ಲ ಮುಗೀತು, ಹಾಗೆ ನಿಮಗೊಂದು ಲೋಟ ಕಾಫಿ ಮಾಡ್ಕೊಡ್ತೀನಿ ಅಂತ ಅಂದಾಗ, ನನಗೆ ಸಿಕ್ಕಾಬಟ್ಟೆ ತಲೆ ನೋವ್ತಿದೆ, ಬಟ್ ನಾನೇ ಮಾಡ್ಕೋತೀನಿ, ಹೋಗಿ ನೀನು ರೆಸ್ಟ್ ಮಾಡು ಅಂತ ಅಂದಾಗ, ಇರಿ ಅಮ್ಮ ಬರ್ತೀನಿ ಅಂತ ಅನ್ಬೇಕಾದ್ರೆ, ಅಯ್ಯೋ ನೀವಿಬ್ಬರು ಕಿತ್ತಾಡಬೇಡಿ, ಏನು ಕಾಫಿ ಬೇಕು ತಾನೇ, ನಾನು ಮಾಡ್ಕೊಡ್ತೀನಿ, ನೀವಿಬ್ಬರು ರೆಸ್ಟ್ ಮಾಡಿ ಅಂತ ಸಿದ್ದು ಹೇಳ್ತಿರ್ಬೇಕಾದ್ರೆ, ನೀವು ಕಾಫಿ ಮಾಡ್ತೀರಾ ನಿಜವಾಗ್ಲೂ ಅಂತ ಶಾರದಾ ಆಶ್ಚರ್ಯದಿಂದ ಕೇಳ್ತಾ ಇರ್ತಾಳೆ. ಅದೇನು ರಾಕೆಟ್ ಸೈನ್ಸ್, ಆ ಕಾಫಿ ಖಂಡಿತ ಮಾಡ್ತೀನಿ, ಹೋಗ್ರಿ ರೆಸ್ಟ್ ಮಾಡಿ ಅಂತ ಅನ್ಬೇಕಾದ್ರೆ, ಬಾರೆ ಅಷ್ಟೆಲ್ಲ ಹೇಳ್ತಾ ಇದ್ದಾರೆ, ನಾವಿಬ್ಬರು ಹೋಗೋಣ, ಅವ್ರು ಮಾಡ್ಕೊ ಬರ್ತಾರೆ ಅಂತ ಅನಸೂಯ ಹೋಗ್ತಿರ್ಬೇಕಾದ್ರೆ, ಶಾರದನೂ ಸಹ ಹೋಗ್ತಾ ಇರಬೇಕಾದ್ರೆ ಸಡನ್ನಾಗಿ ಸಿದ್ದು ಶಾರದಾ ಕೈನ ಹಿಡ್ಕೋತಾನೆ. ಅವಳಿಗಂತೂ ಸಿಕ್ಕಾಬಟ್ಟೆ ಶಾಕ್ ಆಗ್ತಿರ್ಬೇಕಾದ್ರೆ, ಹಾಗೆ ಹತ್ರ ಹೇಳ್ಕೊಂಡ ತಕ್ಷಣ ಅವಳಿಗೆ ಸಿಕ್ಕಾಬಟ್ಟೆ ನಾಚಿಕೆ ಆಗ್ತಾ ಇರುತ್ತೆ. ಹಾಗೆ ತನ್ನ ಸೆರಗಿಂದ ಬೆವರನ್ನ ಒರೆಸ್ಕೊತಿರ್ಬೇಕಾದ್ರೆ ಅವಳ ಕೈನ ಕಿತ್ಬಿಟ್ಟು ತನ್ನ ಖರ್ಚಿಪಿಂದ ಈ ಕಡೆ ಅವಳ ಮುಖನ ಒರೆಸ್ತಿರ್ಬೇಕಾದ್ರೆ, ಅವಳಿಗಂತೂ ಸಿಕ್ಕಾಪಟ್ಟೆ ಶಾಕ್ ಜೊತೆ ನಾಚಿಕೆನೂ ಸಹ ಆಗ್ತಾ ಇರಬೇಕಾದ್ರೆ, ಇನ್ನೂ ಏನೇ ಮಾಡ್ತಿದೆಯಾ ಶಾರದಾ ಅಂತ ಕರೆದಾಗ, ಅಮ್ಮ ಬಂದೆ ಅಂತ ಅನ್ಬೇಕಾದ್ರೆ, ಹೌದು ಹೋಗಿ ಅಮ್ಮ ಕರ್ತಿದ್ದಾರೆ ಅಂತ ಸಿದ್ದು ಹೇಳ್ತಾ ಇದ್ರೆ, ತುಂಬ ನಾಚಿಕೆಯಿಂದ ಸಿದ್ದು ಮುಖ ನೋಡ್ಕೊಂಡು ಶಾರದಾ ಹೊರಟೋಗ್ತಿದ್ರೆ ಸಿದ್ದಿಗೂ ಸಹ ತುಂಬ ನಾಚಿಕೆ ಆಗ್ತಾ ಇರುತ್ತೆ. ಇನ್ನೊಂದು ಕಡೆ ಸುಮಿತ್ರಾ ದೇವ್ರ ನಮ್ಮನ್ನ ಹೇಳ್ಕೊಂಡು ಕಿಚನಲ್ಲಿ ಕಾಫಿ ಮಾಡ್ಕೊಂಡು ದಶರಥನಿಗೆ ಕೊಡಕ್ಕೆ ಅಂತ ಹೋಗ್ತಿರ್ಬೇಕಾದ್ರೆ, ಅಯ್ಯೋ ಮರ್ತೆ ಬಿಟ್ಟೆ, ಮಾವನವ್ರು ಒಂದು ಗ್ಲಾಸ್ ನೀರು ಕೇಳಿದ್ರು ಕೊಡೋದನ್ನೇ ಮರ್ತು ಬಿಟ್ಟೆ ಅಂತ ಅಂದ್ಬಿಟ್ಟು ನೀರನ್ನ ತಗೊಂಡು ಕೊಡೋಕೆ ಹೋದ್ರೆ, ಸುಮಿತ್ರಾ ಇಲ್ದಿದ್ದನ್ನ ನೋಡಿ ಕಿಚನ್ಗೆ ಬಂದ್ಬಿಟ್ಟು ಈ ಕಡೆ ಆ ಕಾಫಿ ಒಳಗಡೆ ಟ್ಯಾಬ್ಲೆಟ್ನ ಮಿಕ್ಸ್ ಮಾಡ್ತಾ ಇರ್ತಾಳೆ. ಹಾಗೆ ಮಿಕ್ಸ್ ಮಾಡಿಬಿಟ್ಟು ಹೇಳ್ತಾ ಇರ್ತಾಳೆ, ಡ್ಯಾಡ್ ಅಂತೆ, ಡ್ಯಾಡು ಅಲ್ಲ, ನಾನು ನಿಜವಾದ ಮಗಳಲ್ಲ ಅಂತ ಗೊತ್ತಾದ ತಕ್ಷಣ ವರ್ಷನೇ ಚೇಂಜ್ ಮಾಡ್ತಾನಲ್ಲ ಇವನು ಜೀವಂತವಾಗಿ ಇರಬಾರ್ದು, ಆದಷ್ಟು ಬೇಗ ನೀನು ಸತ್ತೋಗು, ಇದ್ರೊಳಗಡೆ ವಿಷದ ಮಾತ್ರೆ ಹಾಕಿದ್ದೀನಿ, ನೀನು ಸತ್ತೋದ್ರೆ ನೆಮ್ಮದಿಯಾಗಿ ಮನೇಲಿ ಖುಷಿಯಾಗಿ ನಾನು ಇರ್ಬೋದು ಅಂತ ಟ್ಯಾಬ್ಲೆಟ್ನ ಮಿಕ್ಸ್ ಮಾಡಿ ಹೊರಟೋಗ್ತಿದ್ರೆ, ಆ ಕಾಫಿನ ತಗೊಂಡು ದಶರಥ ರೂಮ್ ಕಡೆ ಸುಮಿತ್ರಾ ಹೋಗ್ತಾ ಇರ್ತಾಳೆ. ಹಾಗೆ ಒಂದು ಕಡೆ ಪೊಲೀಸ್ ಸ್ಟೇಷನ್ಗೆ ಈ ಕಡೆ ನವೀನ ನೋಡೋಕ್ಕೆ ಅಂತ ಪಾಲಾಕ್ಷ ಬಂದ್ಬಿಟ್ಟು, ನಮಸ್ಕಾರ ಸರ್, ನನ್ನ ಮಗನ ನೋಡಬೇಕಿತ್ತು ಅಂತ ಅಂದಾಗ, ನಿಮ್ಮ ಮಗ ಯಾರೇ ಅಂತ ಅಂದಾಗ ನವೀನ ಅಂತ ಅನ್ಬೇಕಾದ್ರೆ, ಅಲ್ಲಿದ್ದಾನೆ, ಒಂದು 5 ನಿಮಿಷ ಮಾತಾಡ್ಕೊಂಡು ಹೋಗ್ಬೇಕು ಅಂತ ಅಂದಾಗ, ನವೀನ ಮಲಗಿರ್ಬೇಕಾದ್ರೆ ನವೀನ ಅಂತ ಕೂಗಿದಾಗ ಪಾಲಾಕ್ಷನ ನೋಡಿ ತುಂಬ ಖುಷಿಯಿಂದ ಅಪ್ಪ ಅಂತ ಓಡೋಡಿ ಬರ್ತಾನೆ. ಬಂದಾಗ ಯಾಕೋ ಇಂಥ ಕೆಲಸ ಎಲ್ಲ ಮಾಡ್ಕೊಂಡೆ ಅಂತ ಅಂದಾಗ, ನನ್ನ ಪರಿಸ್ಥಿತಿ ನೋಡಪ್ಪ ಯಾವ ರೀತಿ ಆಗಿದೆ ಅಂತ ಅನ್ಬೇಕಾದ್ರೆ, ಆರಾಮಾಗೆ ಇದ್ದಲ್ಲೂ ಆ ಫುಡ್ ಟ್ರಕ್ ವಿಷಯಕ್ಕೆ ಹೋಗ್ಬೇಡ ಅಂತ 1000 ಸಲ ಹೇಳಿದೆ, ಆದರೂ ಸಹ ಅವಳು ನನ್ನ ಮಾತು ಕೇಳ್ದಲೆ ನಿನ್ನ ಜೊತೆ ಕೈ ಜೋಡಿಸಿ ಇಂಥ ಕೆಲಸ ಮಾಡಿದಿರಲ್ಲ ನೀವಿಬ್ಬರು, ಇವಾಗ ನೋಡು ನಿನಗೆ ಎಂಥ ಪರಿಸ್ಥಿತಿ ಬಂತು ಅಂತ ತುಂಬ ಬೇಜಾರು ಮಾಡ್ಕೊಂಡು ಪಾಲಾಕ್ಷ ನವೀನನ್ನ ಬೈತಾ ಇರ್ತಾರೆ. ಹಾಗೆ ನವೀನ ತುಂಬ ಬೇಜಾರಿಂದ ಅಕ್ಕ ಬೇಲ್ ಕೊಡ್ತಾಳಂತ ಅಕ್ಕನ ಜೊತೆ ಮಾತಾಡಿದ್ರಪ್ಪ ಅಂತ ಅನ್ಬೇಕಾದ್ರೆ, ಜ್ಯೋತಿಕಾ ಮಾತಾಡಿದ ಮಾತೆಲ್ಲ ಪಾಲಾಕ್ಷ ನೆನ್ಪು ಮಾಡ್ಕೋತಾ ಇರ್ತಾನೆ. ಈ ಅಕ್ಕ ತಮ್ಮ ಅಮ್ಮ ಈ ಸೆಂಟಿಮೆಂಟ್
ಎಲ್ಲ ಈ ಜ್ಯೋತಿಕನ ಹತ್ರ ನಡೆಯಲ್ಲ. ಅವನಿಗೆ ದುಡ್ಡು ಕೊಟ್ಟಾಗಿದೆ, ಮುಂದಿದ್ದು ಅವನ ಕರ್ಮ ಅಂತ ಹೇಳಿದ ಮಾತೆಲ್ಲ ನೆನ್ಪು ಮಾಡಿಕೊಂಡು ತುಂಬ ಬೇಜಾರಿಂದ ನವಿನ ಮುಖ ನೋಡ್ತಿರ್ಬೇಕಾದ್ರೆ ಅಕ್ಕ ಏನಂದ್ಲು, ಅಪ್ಪ ಪ್ಲೀಸ್ ಹೇಳಿ ಹೇಳಿ ಅಂತ ಅನ್ಬೇಕಾದ್ರೆ ಏನೂ ಮಾತಾಡದೆ, ನಿನ್ನ ಈ ಪರಿಸ್ಥಿತಿಲಿ ನಾನು ನೋಡೋಕ್ಕಾಗ್ತಿಲ್ಲ, ಆದಷ್ಟು ಬೇಗ ಲಾಯರ್ನ ಕರ್ಕೊಬರ್ತೀನಿ ಕಣೋ ಅಂತ ಅಂದಾಗ, ಅಪ್ಪ ಪ್ಲೀಸ್ ಏನಾದರೂ ಮಾಡಿ, ಆದರೆ ಜಾಸ್ತಿ ದಿನ ಇಲ್ಲಿ ಬಿಟ್ಬಿಡಿ ಅಪ್ಪ, ಬಂದು ನನಗೆ ಸತ್ಯ ಹೇಳು ಅಂತ ಹೊಡಿತಾರೆ ಕಣಪ್ಪ ಅಂತ ಹೇಳ್ತಿರ್ಬೇಕಾದ್ರೆ ಅಷ್ಟೊತ್ತಿಗೆ ಪೊಲೀಸು ಆಗ್ಲಿಲ್ವೇನ್ರ ನಿಮ್ಮದು ಮಾತಾಡಿ ಅಂತ ಅನ್ಬೇಕಾದ್ರೆ, ಸರಿ ನವಿನ ಬರ್ತೀನಿ ಅಂತ ಹೇಳ್ಬಿಟ್ಟು ಪಾಲಾಕ್ಷಿ ಅಲ್ಲಿಂದ ಹೊರಟೋಗ್ತಿದ್ರೆ ನವಿನ ಕಣ್ಣೀರು ಹಾಕೊಂಡು ಸೆಲ್ಲರೊಳಗೆ ಕೂತ್ಕೊಬಿಡ್ತಾನೆ. ಹಾಗೆ ನವಿನ ತನ್ನ ಮನಸ್ಸಲ್ಲಿ ಬೈಕೋತಾ ಇರ್ತಾನೆ, ಅಕ್ಕ ನೀನೇನಾದರೂ ನನಗೆ ಬೇಲ್ ಕೊಡಿಸ್ಲಿಲ್ಲ ಅಂತಂದರೆ ಮುಂದೆ ಏನು ಮಾಡಬೇಕು ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತು ಕಣೆ, ನೀನು ಸೇರಾದರೆ ನಾನು ಸವಾಲು ಸೇರು, ಖಂಡಿತ ಈ ಪಟಾಕಿ ಯಾವ ರೀತಿ ಸಿಡಿಯುತ್ತೆ ನೋಡ್ತಾ ಇರು ಅಂತ ಬೈಕೋತಾ ಇರ್ತಾನೆ. ಹಾಗೆ ನನ್ನ ಕಡೆ ಸಿದ್ದು ತುಂಬ ಪ್ರೀತಿಯಿಂದ ಹೆಂಡ್ತಿಗೂ ಅತ್ತೆಗೂ ಕಾಫಿ ಮಾಡ್ತಾ ಇರ್ತಾನೆ. ಹಾಗೆ ಹಾಯಾಗಿ ಕುಳಿತಿರೋ ರಾಣಿ ಹಾಗೆ ಅಂತ ಸಾಂಗ್ ಆಡ್ಕೊಂಡು ಕಾಫಿನ ಮಾಡಿಕೊಂಡು ಬಿಸಿ ಬಿಸಿ ಕಾಫಿನ ಅನಸೂಯೆಗೆ ಹಾಗೆ ಈ ಕಡೆ ಶಾರದನಿಗೆ ಕೊಡ್ತಾ ಇದ್ರೆ ಅವರಿಬ್ರು ಸಿಕ್ಕಾಪಟ್ಟೆ ಚೆನ್ನಾಗಿದೆ ಅಂತ ಹೋಗ್ತಿರ್ಬೇಕಾದ್ರೆ ಅಷ್ಟೊತ್ತಿಗೆ ಮನೆಗೆ ಆರತಿ ಬರ್ತಾಳೆ. ಅಣ್ಣ ಅಂತ ಅಂದಾಗ ಅವಳು ನೋಡಿ ಎಲ್ಲರೂ ಸಿಕ್ಕಾಪಟ್ಟೆ ಖುಷಿ ಆದಾಗ ಸಿದ್ದು ನಿನಗೋಸ್ಕರ ಬಿಸಿ ಬಿಸಿ ಕಾಫಿನ ತೊಗೊಬರ್ತೀನಿ ಅಂತ ಅನ್ಬೇಕಾದ್ರೆ, ನನಗೆ ಮಾತ್ರ ಅಲ್ಲ ಇನ್ನೊಂದು ಕಪ್ಪು ಎಕ್ಸ್ಟ್ರಾ ತೊಗೊಬಾ ಅಂತ ಅಂದಾಗ, ಇನ್ನೊಂದು ಕಪ್ಪ ಯಾರಿಗೆ ಅಂತ ಅಂದಾಗ, ನಿನ್ನನ್ನು ನೋಡೋಕ್ಕೆ ಇನ್ನೊಬ್ರು ಗೆಸ್ಟ್ ಬಂದಿದ್ದಾರೆ ಅಂತ ಅಂದಾಗ, ಅದು ಯಾರು ಆರ್ತಿ ಅಂತ ಅಂದಾಗ ಆ ಕಡೆಯಿಂದ ವಿಮಲ ಡೋರ್ ಹತ್ರ ಬಂದು ನಿಂತ್ಕೊಂಡಾಗ ವೀಲ್ ಚೇರಲ್ಲಿ ಅದನ್ನು ನೋಡಿ ಇವರಿಗೆಲ್ಲ ಸಿಕ್ಕಾಪಟ್ಟೆ ಖುಷಿ ಆಗ್ತಿರುತ್ತೆ. ಅಮ್ಮ ಅಂತ ಓಡೋಗಿ ಸಿದ್ದು ಈ ಕಡೆ ಕಣ್ಣೀರು ಹಾಕೊಂಡು ಅವ್ರ ಅಮ್ಮನ ಹಗ್ ಮಾಡ್ತಿರ್ಬೇಕಾದ್ರೆ ವಿಮಲ ತುಂಬ ಕಣ್ಣೀರು ಹಾಕೊಂಡು ಸಿದ್ದು ಶಾರದಾ ಮುಖನ ನೋಡ್ತಾ ಇರ್ತಾಳೆ. ಇಲ್ಲಿಗೆ ಸಂಚಿಕೆ ಎಂಡ್ ಆಗ್ತಿದೆ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಫ್ರೆಂಡ್ಸ್.